ವೀಕ್ಷಕರೇ, ನಾವೀಗ ಇದ್ದೇವೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಒಳಗೆ. ಇಲ್ಲಿ ಸಿಬ್ಬಂದಿ ವರ್ಗ ಇದೆ. ಆ ಸಿಬ್ಬಂದಿ ವರ್ಗದ ಜೊತೆ ಮಾತುಕತೆ ಆಡ್ತಾ ಅವರ ಕೆಲಸವೇನು ಅಂತ ವಿಚಾರಿಸ್ತಾ ವಿಜ್ಞಾನದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೀತಾ ಪುಸ್ತಕಗಳನ್ನು ಕೊಡ್ತಾ ನಮ್ಮ ಕೆಲಸವನ್ನು ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಎಚ್ ಮಾರಪ್ಪ ಅಂತ. ಮಾರಪ್ಪ ಅವರೇ, ಏನು ಓದಿದ್ದೀರಿ? ITI ಟರ್ನರ್ ಸರ್. ITI ಟರ್ನರ್. ಯಾವುದು? ನಮ್ದು ರಾಯಚೂರು. ರಾಯಚೂರು. ಬಹಳ ಸಂತೋಷ. ಒಂದು ಪುಟ್ಟ ಪ್ರಶ್ನೆ ಕೇಳಲ್ಲ? ಕೇಳಿ ಸರ್. ಈ ಕರೆಂಟು ಅಂತಾರಲ್ಲ, ಹೌದು ಸರ್. ಕರೆಂಟಲ್ಲಿ ಎಷ್ಟು ಥರ ಕರೆಂಟ್ ಇದೆ ಅಂತ ತಿಳ್ಕೋಬೇಕು, ಹೇಳ್ಬೋದಾ? ಕರೆಂಟಲ್ಲಿ ಈಗ ಬ್ಯಾಟ್ರಿಗಳನ್ನ ಉಪಯೋಗಿಸ್ತೀವಿ ಅಲ್ವಾ? ಆಲ್ಟರ್ನೇಟ್ ಕರೆಂಟು ಆ್ಯಂಡ್ ಆಲ್ಟರ್ನೇಟಿವ್ ಕರೆಂಟು, ಇನ್ನೊಂದು ನೆಗೆಟಿವ್ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟು, ಆಲ್ಟರ್ನೇಟಿವ್ ಕರೆಂಟು, ಡೈರೆಕ್ಟ್ ಕರೆಂಟು ಎರಡು ತರಹ ಇದೆ ಅಂತ ತಾವು ಹೇಳಿದ್ರಿ. ಸಂತೋಷ. ಪುಸ್ತಕವನ್ನು ತಗೊಳ್ಳಿ. ಚಂದಿರ ಮೂಡಿದ ಪ್ರಭಾವತ್ ದೇಸಾಯಿ ಅವರು ಬರೆದ ಕಥಾ ಸಂಕಲನ ತಮಗೆ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ರಮ್ಯಾ. ರಮ್ಯಾ ಅವರೇ, ಹಾಂ ಸರ್. ಯಾವ ಊರವರು? ನಾವು ತುಮಕೂರು ಸರ್. ತುಮಕೂರು. ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಎಲೆಕ್ಟ್ರಾನಿಕ್ ಸೆಕ್ಷನಲ್ಲಿ ವರ್ಕ್ ಮಾಡ್ತೀನಿ. ಎಲೆಕ್ಟ್ರಾನಿಕ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಪ್ರಶ್ನೆ ಏನು ಅಂದರೆ, AC ಕರೆಂಟ್ ಅಂದರು, DC ಕರೆಂಟ್ ಅಂದರು, ಹಾಂ ಸರ್. ಏನು ವ್ಯತ್ಯಾಸ? AC ಕರೆಂಟ್ ಅಂದರೆ ಅದು ವೇರಿಯೇಬಲ್ ವೋಲ್ಟೇಜ್ ಕೊಡುತ್ತೆ, ಅಂದರೆ 0 to ಡಿಫ್ರೆಂಟ್ ಲೆವೆಲ್. DC ಕರೆಂಟ್ ಅಂದರೆ ಓನ್ಲಿ 0 ಲೆವೆಲಲ್ಲೇ ಇರುತ್ತೆ, ಕಾನ್ಸ್ಟೆಂಟ್ ವೋಲ್ಟೇಜ್. ಹಾಂ. ಈಗ ನೀವು ತಾಂತ್ರಿಕವಾಗಿ ವರ್ಣಿಸಿದಿರಿ. ನಮ್ಮ ಜನರಿಗೆ ಅರ್ಥವಾಗೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ರಾಯಚೂರಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ ನಾವು. ರಾಯಚೂರಲ್ಲಿ ಉತ್ಪಾದನೆ ಮಾಡಿದ ವಿದ್ಯುತ್ತನ್ನು AC ಕರೆಂಟಲ್ಲಿ ಹಾಯಿಸ್ಬೇಕಾ, DC ಕರೆಂಟಲ್ಲಿ ಹಾಯಿಸ್ಬೇಕಾ? AC ಕರೆಂಟಲ್ಲಿ. ಯಾಕೆ? ಅದೇ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡಿ ಕಳಿಸ್ತಾರೆ, ಸೊ ಲಾಸಸ್ ಕಡಿಮೆ ಅದಕ್ಕೆ. ಹಾಂ. ಇಲ್ಲಿ DC ಕರೆಂಟಲ್ಲಿ ಲಾಸಸ್ ಜಾಸ್ತಿ, ಅಂದರೆ ಹೀಟ್ ಆಗೋದ್ರಿಂದ ಲಾಸಸ್ ಆಗುತ್ತೆ. ಹಾಂ. AC ಕರೆಂಟ್, DC ಕರೆಂಟ್. AC ಕರೆಂಟನ್ನು ಉತ್ಪಾದನಾ ಸ್ಥಳದಲ್ಲಿ ಏನು ಉತ್ಪಾದನೆ ಮಾಡ್ತಾರೆ ಅದನ್ನು ಸೇಮ್ ವೋಲ್ಟೇಜ್ನ ಮೇಂಟೈನ್ ಮಾಡೋದಕ್ಕೆ ಅದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಬಳಸ್ತಾರೆ. ಅದರಿಂದ ಹಾಗೆ ವಿದ್ಯುತ್ ಪ್ರಮಾಣವನ್ನು ಉಳಿಸ್ಕೊಂಡು ಬರ್ತಾರೆ. ನಮ್ಮ ಮನೆ ಹತ್ತಿರ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಟ್ರಾನ್ಸ್ಫಾರ್ಮರ್ ಏನಿರುತ್ತೆ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತಾರೆ, ಅಲ್ಲಿಂದ ವಿದ್ಯುತ್ತನ್ನು ಬಳಸಬಹುದು. ಆದರೆ DC ಕರೆಂಟನ್ನು ಹೀಗೆ ಸ್ಟೆಪ್ ಅಪ್ಪು ಸ್ಟೆಪ್ ಡೌನು ಮಾಡಲಿಕ್ಕಾಗೋದಿಲ್ಲ. ಅದು ನೇರವಾಗಿ ಒಂದೇ ಪ್ರಮಾಣದಲ್ಲಿ ಹರಿಯುತ್ತೆ. ತಂತಿಯಲ್ಲಿ ಹರಿದು ಬರುವಾಗ ರಾಯಚೂರಿಂದ ಬೆಂಗಳೂರು ಬರಬೇಕು ಅಂದರೆ ದಾರಿನಲ್ಲಿ ತಂತಿಯಿಂದಲೇ ಅದು ಶಾಖವಾಗಿ ಪರಿಣಮಿಸಿ ವಾತಾವರಣ ಹೊರಟೋಗುತ್ತೆ, ನಮಗೆ ವಿದ್ಯುತ್ ಸಿಗೋಲ್ಲ. ಹಾಗಾಗಿ AC ಕರೆಂಟನ್ನೇ ನಾವು ಹೆಚ್ಚಿಗೆ ಬಳಸ್ತೇವೆ. ಒಳ್ಳೆಯ ಉತ್ತರ ಕೊಟ್ಟರೆ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಇಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಓದಿದ್ದೀರಿ? ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ. ಹಾಂ ಹಾಂ. ಯಾವ ಊರು? ನಾನು ಬೆಂಗಳೂರನ್ನೇ. ಬೆಂಗಳೂರೇ. ಬಹಳ ಸಂತೋಷ ಕೃಷ್ಣಮೂರ್ತಿ ಅವರೇ. ಸರ್. ಈ AC ಕರೆಂಟ್, DC ಕರೆಂಟ್ ಅಂತ ಮಾತಾಡ್ತಾ ಇದ್ವಿ. ಹೌದು. ನಮ್ಮ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಾ ಇರೋದು AC ಕರೆಂಟ್. ಅದೇ ಇತ್ತೀಚಿನವರೆಗೆ 2015ರವರೆಗೆ ನಮ್ಮ ಭಾರತದ ಒಂದು ನಗರ ಪ್ರಧಾನವಾಗಿ DC ಕರೆಂಟನ್ನು ಬಳಸ್ತಾ ಇತ್ತು. ಆ ನಗರ ಯಾವುದು ಅಂತ ತಿಳ್ಕೋಬೇಕಾಗಿದೆ. ತಮಗೆ ಆಯ್ಕೆ ಕೊಡ್ತೇನೆ. ಕೋಲ್ಕತ್ತಾ, ಮುಂಬೈ. ಯಾವ ನಗರ? ಮುಂಬೈ ಸರ್. ಮುಂಬೈ ಸರಿಯಾದ ಉತ್ತರ. ಥ್ಯಾಂಕ್ ಯು ಸರ್. ಆದರೆ ಅವರು ಇತ್ತೀಚೆಗೆ DC ಕರೆಂಟನ್ನು ಬಿಟ್ಟು AC ಕರೆಂಟನ್ನು ಬಳಸ್ತಾ ಇದ್ದಾರೆ. ಯಾಕೆ ಸರ್? DC ಕರೆಂಟಲ್ಲಿ ಇನ್ಫ್ರಾಸ್ಟ್ರಕ್ಚರು ಅದಕ್ಕೆಲ್ಲ ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಲಾಸಸ್, ಎಲೆಕ್ಟ್ರಿಕಲ್ ಲಾಸಸ್ ಜಾಸ್ತಿ ಬರುತ್ತೆ DC ಉಪಯೋಗಿಸೋದ್ರಿಂದ. AC ಇಲ್ಲಾದರೆ ತುಂಬ ಖರ್ಚು, ಇನ್ಫ್ರಾಸ್ಟ್ರಕ್ಚರು ಕಡಿಮೆ ಆಗುತ್ತೆ ಮತ್ತು ಲಾಸಸ್ಸು ಮಿನಿಮೈಸ್ ಆಗಿ ಮಾಡ್ಬೋದು. ಆದ್ದರಿಂದ ನಮಗೆ ಹೆಚ್ಚಿನ ಉಳಿತಾಯ ಆಗುತ್ತೆ.
ಕರೆಂಟ್ ಪ್ರೊಡ್ಯೂಸ್ ಆಗೋದು ಉಳಿತಾಯ ಮಾಡ್ಬೋದು, ನಾವು ಲಾಸಸ್ ಕಮ್ಮಿ ಆಗುತ್ತೆ. ಒಳ್ಳೆ ಉತ್ತರವನ್ನು ಕೊಟ್ಟಿದ್ದೀರಾ. ರಾಗ ಸಂಕಥನ ಅನಸೂಯ ಯತೀಶ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. 2015ರವರೆಗೆ ಮುಂಬೈಯಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದ ಸಂಸ್ಥೆನ ಬೆಸ್ಟ್ ಅಂತ ಕರೀತಾ ಇದ್ರು, BEST. ಹಾಗಂದರೆ ಏನು ಅಂತ ಕೇಳೋದಾದರೆ ಬಾಂಬೆ ಎಲೆಕ್ಟ್ರಿಕ್ ಸಪ್ಲೈ ಆ್ಯಂಡ್ ಟ್ರಾಮ್ವೇಸ್ ಕಂಪನಿ ಅಂತ. ಖಾಸಗಿಯಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಇಡೀ ನಗರಕ್ಕೆ ಪೂರೈಸ್ತಾ ಇದ್ದರು DC ಕರೆಂಟನ್ನು. ಅದಾದ ಮೇಲೆ ಎರಡನೇ ಹಂತದಲ್ಲಿ ಜಮ್ಶೆಡ್ಜಿ ಟಾಟಾ ಅವರು ಈ ವಿದ್ಯುತ್ ಸಾಲದು, ಇನ್ನೂ ಹೆಚ್ಚಿನ ವಿದ್ಯುತ್ ಬೇಕು ಅಂತ ಹೇಳಿ ಸರೋವರಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಇರುವ ಸರೋವರದ ನೀರು ಏನಿದೆ ಅವುಗಳನ್ನು ಬಳಸ್ಕೊಂಡು ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಬಳಸುವಂಥ ಈ ಸರೋವರಗಳು ಯಾವುದು ಅಂದರೆ ವಾಲ್ವಾನ್, ಶಿರವಾಟ ಮತ್ತು ಲೋನಾವಾಲ. ಈ ಸರೋವರದ ನೀರನ್ನು ಉತ್ಪಾದನೆ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದು ಸಹ DC ವಿದ್ಯುತ್ತೇ ಆಗಿರುತ್ತೆ. ಇಡೀ ನಗರ DC ವಿದ್ಯುತ್ತಲ್ಲಿ ನಡೀತಾ ಇರುತ್ತೆ. ಆದರೆ ಈಗಾಗಲೇ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ DC ವಿದ್ಯುತ್ತನ್ನು ಬಳಸಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ದುಬಾರಿ ಆದದ್ದು, ಹೆಚ್ಚು ಖರ್ಚನ್ನು ನಿರೀಕ್ಷೆ ಮಾಡುವಂಥದ್ದು. ಮತ್ತು ವಿದ್ಯುತ್ತು ಸಹ 33% ಅಧಿಕ AC ಹೋಲಿಸಿದ್ರೆ. ಹಾಗಾಗಿ 2015ರಲ್ಲಿ ಈ DC ವಿದ್ಯುತ್ತನ್ನು ಬಳಸೋದನ್ನು ಕಡಿಮೆ ಮಾಡಿ AC ವಿದ್ಯುತ್ತನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಪರಿವರ್ತನೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಯಾಕಂದರೆ ಮುಂಬೈಯಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಎಲ್ಲ DC ವಿದ್ಯುತ್ ಬಳಸೋಕೆ ಅನುಕೂಲತೆಗಳುಂಟು ಇದ್ದದ್ದು. ಈಗ ಅದನ್ನು ತೆಗೆದು AC ಮಾಡಬೇಕು ಅಂದರೆ ಮತ್ತೆ ಹಣ ಖರ್ಚಾಗುತ್ತೆ. ಹಾಗಾಗಿ ಬಹಳ ನಿಧಾನಕ್ಕೆ ಮುಂಬೈ ನಗರ DCಯಿಂದ ACಗೆ ಪರಿವರ್ತನೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಮುಂಬೈ ನಗರ ಸಂಪೂರ್ಣವಾಗಿ AC ವಿದ್ಯುತ್ತನ್ನೇ ಬಳಸುತ್ತೆ, ಅದರಲ್ಲಿ ಅನುಮಾನವಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ದಿನೇಶ್ ಸಿಂಗ್ ಸರ್. ದಿನೇಶ್, ಏನು ಓದಿದ್ದೀರಿ? ನಾನು ಡಿಪ್ಲೊಮಾ ಆಗಿದೆ ಸರ್. ಡಿಪ್ಲೊಮಾ ಮಾಡಿದ್ದೀರಿ. ಮೆಕ್ಯಾನಿಕಲ್ ಇದ್ದೀರಾ? ನಂದು ಭದ್ರಾವತಿ ಸರ್, ಸ್ವಂತ ಊರು. ಹಾಂ. ಈಗ ನನ್ನ ಮನೆ ತಲಗಟ್ಪುರ ಸರ್. ತಲಗಟ್ಟಪುರದಲ್ಲಿ ಇದ್ದೀರಾ? ಈಗಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ ಕೃಷ್ಣಮೂರ್ತಿ ಅವ್ರ ಜೊತೆ. ಹೌದು ಸರ್. ಬೆಂಗಳೂರಲ್ಲಿ AC ಕರೆಂಟನ್ನು ಬಳಸ್ತಾ ಇದ್ದೇವೆ. 2015ರವರೆಗೆ DC ಕರೆಂಟನ್ನು ಮುಂಬೈಯವರು ಬಳಸ್ತಾ ಇದ್ರು ಅಂತ. ಆದರೆ ಬೆಂಗಳೂರಲ್ಲಿ DC ಕರೆಂಟನ್ನು ಇವತ್ತಿಗೂ ಒಂದು ಸಂಸ್ಥೆ ಬಳಸ್ತಾ ಇದೆ. ಆ ಸಂಸ್ಥೆ ಯಾವುದು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಒಂದು, ಕೆಂಪೇಗೌಡ ವಿಮಾನ ನಿಲ್ದಾಣ. ಎರಡನೇದು, ನಮ್ಮ ಮೆಟ್ರೋ. ಯಾವುದು? ನಮ್ಮ ಮೆಟ್ರೋ ಸರ್. ನಮ್ಮ ಮೆಟ್ರೋ ಅನ್ನೋದು ಸರಿಯಾದ ಉತ್ತರ. ಬಿಚ್ಚುಗತ್ತಿ ಈ ಕಾದಂಬರಿ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ನಮ್ಮ ಮೆಟ್ರೋ ಮಾತ್ರ ಅಲ್ಲ, ಅನೇಕ ಸಂಸ್ಥೆಗಳು DC ಕರೆಂಟನ್ನು ಬಳಸ್ತಾರೆ. ನಮ್ಮ ಮೆಟ್ರೋದಲ್ಲಿ 750 ವೋಲ್ಟಿನ DC ಕರೆಂಟನ್ನು ಬಳಸ್ತಂದರೆ ನೋಯ್ಡಾದಲ್ಲಿ ಅಥವಾ ಹೈದರಾಬಾದಲ್ಲಿ ಇರುವಂಥ ಡೇಟಾ ಸೆಂಟರ್ಗಳು ಏನಿದೆ, ಬಹಳ ಮುಖ್ಯವಾದ ಕೇಂದ್ರಗಳು, ಆ ಡೇಟಾ ಸೆಂಟರ್ಗಳಲ್ಲೂ ಸಹ DC ಕರೆಂಟನ್ನೇ ಅವರು ಬಳಸೋದು ಉಂಟು. ಅದಕ್ಕೆ ಕಾರಣಗಳಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ವಿದ್ಯುತ್ ವಾಹನಗಳನ್ನು ನಾವು ಬಳಸ್ತಾ ಇದ್ದೇವೆ. ಈ ವಿದ್ಯುತ್ ವಾಹನಗಳಲ್ಲೂ ಸಹ ನಾವು DC ಕರೆಂಟನ್ನೇ ಬಳಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶ್ರೀಕಂಠ ಸರ್. ಶ್ರೀಕಂಠ, ವಿಷಕಂಠ, ನಂಜನಗೂಡು. ನಂಜನಗೂಡಿನ ವಿಶೇಷ ಏನು ಗೊತ್ತಾ? ಇಡೀ ಕರ್ನಾಟಕದಲ್ಲಿ ಅತ್ಯಂತ ಬೃಹತ್ ದೇವಾಲಯ ಯಾವುದು ಅಂತ ಕೇಳಿದ್ರೆ ನಂಜನಗೂಡು. ಅಷ್ಟು ದೊಡ್ಡ ದೇವಸ್ಥಾನ ಮತ್ತೊಂದಿಲ್ಲ. ಹಾಗೆಯೇ ನಂಜನಗೂಡಿನ ಬಾಳೆಹಣ್ಣು ಬಹಳ ಪ್ರಸಿದ್ಧವಾದದ್ದು. ಅದಕ್ಕೆ GI ಟ್ಯಾಗು ಸಹ ಸಿಕ್ಕಿದೆ. ಇದು ನಂಜನಗೂಡು ಅಂತ ಹೇಳಿದಕ್ಕೆ ಬಂದಂಥ ಉತ್ತರ. ಅದರ ಪ್ರಶ್ನೆ ಏನು ಅಂತ ಹೇಳಿದರೆ, ಹೇಳಿ ಸರ್. ಕರ್ನಾಟಕದಲ್ಲಿ ವಿದ್ಯುತ್ತನ್ನು ನೀರಿಂದ ಉತ್ಪಾದನೆ ಮಾಡ್ತಿದ್ವಿ. ಜಲಪಾತದ ನೀರನ್ನು ಬಳಸ್ಕೊಂಡು ಮೊದಲ ಬಾರಿಗೆ ಜಲಪಾತದ ನೀರನ್ನು ಬಳಸ್ಕೊಂಡು ವಿದ್ಯುತ್ತನ್ನು
ಎಲ್ಲಿ ಉತ್ಪಾದನೆ ಮಾಡಿದ್ವಿ ಅಂತ ತಿಳ್ಕೋಬೇಕು. 2 ಆಯ್ಕೆ ಕೊಡ್ತಾನೆ. ಒಂದು ಕಾವೇರಿ ನದಿಯ ಶಿವನಸಮುದ್ರ ಜಲಪಾತ, ಇನ್ನೊಂದು ಗೋಕಾಕ್ ಹತ್ರ ಇರ್ತಕ್ಕಂಥ ಘಟಪ್ರಭಾ ನದಿಯ ಜಲಪಾತ. ಯಾವುದು? ಗೋಕಾಕದ ಘಟಪ್ರಭಾ ನದಿ ಸರ್. ಘಟಪ್ರಭಾ ನದಿಯ ಜಲಪಾತ ಅಂದರೆ ಉತ್ತರ ಸರಿಯಾಗಿದೆ. ಮನಸಿರಿ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಘಟಪ್ರಭಾ ನದಿ ಗೋಕಾಕ್ ಹತ್ರ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಗೋಕಾಕ್ ಜಲಪಾತ ಅಂತಲೇ ಕರಿತೇವೆ ನಾವು. ಈ ಜಲಪಾತದ ವಿಶಿಷ್ಟ ಏನಂದರೆ ಅರ್ಧಚಂದ್ರಾಕೃತಿಯ ಪಾತ್ರ ಇದು. ಅಂದರೆ ನಯಾಗರ ಜಲಪಾತ ನೋಡಿರ್ತೀರಿ ಅಲ್ವಾ? ಆ ಜಲಪಾತ ನೀರು ಬಿದ್ದು ಬಿದ್ದು ಬಂಡೆ ಸೌದು ಏನಾಗ್ತಾ ಇದೆ, ಎಲ್ಲಿ ಜಾಸ್ತಿ ಒತ್ತಡ ಇರುತ್ತೋ ಅಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ ನಯಾಗರ ಸೌದಿದೆ. ಹಾಗೆಯೇ ಗೋಕಾಕ್ ಜಲಪಾತನೂ ಸಹ ಅರ್ಧಚಂದ್ರಾಕೃತಿಯಲ್ಲಿ ಸವಿದಿದೆ. ಹಾಗಾಗಿ ಇದನ್ನು ಭಾರತದ ನಯಾಗರ ಜಲಪಾತ ಅಥವಾ ಕರ್ನಾಟಕದ ನಯಾಗರ ಜಲಪಾತ ಅಂತಲೂ ಕರೀತೇವೆ. 1887ರಲ್ಲಿ ಬ್ರಿಟಿಷರು ಯೋಚನೆ ಮಾಡ್ತಾರೆ, ಇಷ್ಟೊಂದು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆಯಲ್ಲ, ಯಾಕೆ ವಿದ್ಯುತ್ತನ್ನು ತಯಾರು ಮಾಡಬಾರ್ದು ಅಂತ ಯೋಚನೆ ಮಾಡಿ ಅಲ್ಲಿ ಪ್ರಾಯೋಗಿಕವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಎಕ್ಸ್ಪಿರಿಮೆಂಟಲ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಪಕ್ಕದಲ್ಲೇ ಗೋಕಾಕ್ ಮಿಲ್ಸ್ ಇರುತ್ತೆ, ಗಿರಣಿ ಕಾರ್ಖಾನೆ. ಅಲ್ಲೇನು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೋ ಆ ವಿದ್ಯುತ್ತನ್ನು ಈ ಗಿರಣಿ ಕಾರ್ಖಾನೆಗೆ ಪೂರೈಸಬೇಕು ಅಂತ ಹೇಳಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ 1887ರಲ್ಲಿ. ವಿಶೇಷ ಏನು ಅಂದರೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಮಾತ್ರವಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಜಲಪಾತದ ನೀರನ್ನು ಬಳಸಿಕೊಂಡು ವಿದ್ಯುತ್ತನ್ನು ತಯಾರು ಮಾಡಿದ್ದು ಗೋಕಾಕಲ್ಲಿ. ಇದು ಒಂದು ದಾಖಲೆಯ ವಿಷಯ, ನಾವೆಲ್ಲರೂ ಅಭಿಮಾನ ಪಡುವಂಥ ವಿಷಯ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರವಿ ಬಿ ಒ ಅಂತೇಳಿ ಸರ್. ರವಿ ಬಿ ಒ. ಎಲ್ಲಿಂದ ಬಂದಿದ್ದೀರಿ? ಮೈಸೂರು ಹತ್ರ ಹುಣಸೂರು. ಮೈಸೂರು ಹತ್ರ ಹುಣಸೂರು. ಅಲ್ಲಿಂದ ಹಳ್ಳಿ ಬೆಂಕಿಪುರ ಅಂತೇಳಿ ಸರ್. ಬೆಂಕಿಪುರ. ಹಾಂ, ಬೆಂಕಿಪುರ ಅಂತ ಹೆಸರು ಇದ್ದಂಥ ಪ್ರಾಚೀನ ನಗರ ಯಾವುದು? ಪ್ರಾಚೀನ ನಗರ ಗೊತ್ತಿರಲ್ಲ ಹೆಚ್ಚಿನ ಜನಕ್ಕೆ. ಭದ್ರಾವತಿ ಅಂತ ನಾವು ಕರಿತೇವಲ್ವಾ, ಭದ್ರಾವತಿಯ ಮೂಲ ಹೆಸರು ಬೆಂಕಿಪುರ. ಆದರೆ ಬೆಂಕಿಪುರದ ಬಗ್ಗೆ ನಾನೀಗ ಪ್ರಶ್ನೆ ಕೇಳ್ತಾ ಇಲ್ಲ, ಅದಕ್ಕೆ ಪುಸ್ತಕವನ್ನೂ ಕೊಡ್ತಾ ಇಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ಶಿವನ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ವಿ ನಾವು. ಆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆ ವಿದ್ಯುತ್ತನ್ನು KGFಗೆ ಕಳಿಸಿದ್ವಿ, ಅಲ್ಲಿನ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ. ಇಂತಹ ಅತ್ಯುತ್ತಮವಾದ ಯೋಜನೆಗೆ ಅನುಮತಿಯನ್ನು ಕೊಟ್ಟು ಕಾರ್ಯರೂಪಕ್ಕೆ ತಂದಂಥ ಮೈಸೂರು ಮಹಾರಾಜರು ಯಾರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾವುದು ಸರಿಯಾದ ಉತ್ತರ? ನಮ್ಮ ಮೈಸೂರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತಹ, ಮೈಸೂರು ಹೆಸರನ್ನ ತುಂಬ ಎತ್ತರವಾದ ಸ್ಥಾನದಲ್ಲಿಟ್ಟಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಸಾಧನಾಗಿರಿ ಅರುಣ್ ನಂದಗಿರಿ ಬರೆದಂಥ ಅವರ ಬದುಕಿನ ಪುಸ್ತಕ ಇದು, ತಮಗೆ ಕೊಟ್ಟಿದ್ದೇನೆ. ತಾವು ಹೇಳಿದ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರ್ಷಿ ಅಂತ ಹೆಸರಾದವರು. ಮಹಾತ್ಮ ಗಾಂಧೀಜಿಯವರೇ ಅವರನ್ನು ಹೊಗಳಿದ್ರು. ಮಾದರಿ ಸಂಸ್ಥಾನ ಅನ್ನೋದು ಭಾರತದಲ್ಲಿ ಎಲ್ಲಾದರೂ ಇದ್ದರೆ ಅದು ಮೈಸೂರು ಸಂಸ್ಥಾನ ಅಂತ ಹೇಳಿದ್ರು ಅವರು. ಆಗ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದರು. ನಾಲ್ವಡಿಯವರು ಸಿಂಹಾಸನವನ್ನು ಏರಿದ್ರು. ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಾಗ ಅದರ ಅನುಕೂಲತೆಯನ್ನು ಮನಗಂಡಂಥ ಮಹಾರಾಜರು ಈ ಯೋಜನೆಗೆ ಅನುಮತಿಯನ್ನು ಕೊಡ್ತಾರೆ. ಹಾಗಾಗಿ ವಿದ್ಯುತ್ತು ಕರ್ನಾಟಕಕ್ಕೆ ದೊರೆಯುತ್ತೆ. ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಮನುಕುಮಾರ್ MS. ಹಾಂ, ಏನು ಓದಿದ್ದೀರಿ? ಸರ್ ITI ಫಿಟರ್ ಮಾಡಿದ್ದೀನಿ, ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಮಾಡ್ತಾ ಇದ್ದೀರಿ? ಹಾಂ ಸರ್. ಹಾಂ. ಯಾವ ಊರು? ಸರ್ ನಮ್ಮ ಸ್ವಂತ ಊರು ಬಂದು ಮಂಡ್ಯ ಹತ್ರ ಮಳವಳ್ಳಿ, ಇರೋದಿಲ್ಲ ಬೆಂಗಳೂರಲ್ಲಿ. ಮಳವಳ್ಳಿಯವರು. ಹಾಂ ಸರ್.
ಮಳವಳ್ಳಿ ಹತ್ರ ಯಾವ ಫಾಲ್ಸ್ ಇದೆ? ಸರ್ ಜೋಗ್ ಫಾಲ್ಸ್ ಇದೆ, ಹಾಂ, ಗಗನಚುಕ್ಕಿ ಬರ್ಚುಕ್ಕಿ ಇದೆ, ಗಗನಚುಕ್ಕಿ ಬರ್ಚುಕ್ಕಿ ಇದೆ. ಶಿವನ ಸಮುದ್ರ ಇದೆ, ಹಾಂ, ಆ ಕಡೆ ಇನ್ನು ಮುಂದೆ ಇದೆ ಸರ್ ಕೊಳ್ಳೇಗಾಲ, ಆ ಕಡೆ ಎಲ್ಲ ಆ ಕಡೆ ಎಲ್ಲ ಫಾಲ್ಸ್ಗಳು ಮಲ್ಲೇಶ್ವರಂ ಬೆಟ್ಟ ಇದೆ. ನೋಡಿದ್ದೀರಾ ಹಾಂ, ಎಲ್ಲನೂ? ಭಾಳ ಸಂತೋಷ. ಈಗ ಮೈಸೂರು ಮಹಾರಾಜರು ಹಾಗೂ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಇಬ್ಬರೂ ಸೇರಿಕೊಂಡು ಹಾಂ ಸರ್. ಶಿವನ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಹಾಂ ಸರ್. ಆದರೆ ಅದಕ್ಕೆ ಉಪಕರಣಗಳು ಬೇಕು. ಉಪಕರಣಗಳಿಲ್ಲ ಭಾರತದಲ್ಲಿ. ಹಾಗಾಗಿ ಎಲ್ಲಿಂದ ಉಪಕರಣಗಳನ್ನು ತರಿಸ್ಕೋತಾರೆ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ಆಯ್ಕೆಗಳನ್ನು ಕೊಡ್ತೇನೆ ತಮಗೆ. ಓಕೆ ಸರ್. ಅಮೇರಿಕಾ, ಇಂಗ್ಲೆಂಡ್. ಸರ್ ಇಂಗ್ಲೆಂಡ್. ಇಂಗ್ಲೆಂಡ್ ಹಾಂ ಸರ್. ಇಂಗ್ಲೆಂಡ್ ಅನ್ನೋದು ಸ್ವಲ್ಪ ತಪ್ಪಾದ ಉತ್ತರ ಆಯಿತು. ಓಕೆ. ಅದು ಅಮೆರಿಕದಲ್ಲಿ GE ಎಲೆಕ್ಟ್ರಿಕಲ್ಸ್ ಅಂತ ಇದೆ. ಆ GE ಎಲೆಕ್ಟ್ರಿಕಲ್ಸಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಯಂತ್ರಗಳನ್ನು ತರಿಸ್ಕೊಳ್ತಾರೆ. ಅವರಿಗೆ ಆಶ್ಚರ್ಯ ಆಗೋಗುತ್ತೆ, ಯಾವುದೋ ಒಂದು ಸಂಸ್ಥಾನವಂತೆ ಅವರು ವಿದ್ಯುತ್ತನ್ನು ತಯಾರು ಮಾಡ್ತಾರಂತೆ, ಇಷ್ಟು ದುಬಾರಿ ಯಂತ್ರಗಳನ್ನೆಲ್ಲ ಕೊಂಡುಕೊಂಡು ಇಲ್ಲಿಂದ ಭಾರತಕ್ಕೆ ಸಾಗಿಸ್ತಾರಂತೆ. ಆಗಿನ ಕಾಲಕ್ಕೆ ದೊಡ್ಡ ಆಶ್ಚರ್ಯ ಆಗಿರುತ್ತೆ. ಸ್ವಿಟ್ಜರ್ಲೆಂಡಿನಲ್ಲೂ ಕೆಲವು ಯಂತ್ರಗಳನ್ನು ತರಿಸ್ಕೊಂಡು ಬಂದು ಇಲ್ಲಿ ಶಿವನ ಸಮುದ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಇಂಜಿನಿಯರ್ಗಳಿಗೆ ಸ್ವಲ್ಪ ಅನುಮಾನ ಬಂದ್ಬಿಡುತ್ತೆ, ಮುಂದುವರಿಯೋದು ಹೇಗೆ ಅಂತ. ಆಗ ಶೇಷಾದ್ರಿ ಅಯ್ಯರ್ ಅವರು ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಅಷ್ಟೂ ಪುಸ್ತಕಗಳನ್ನು ಓದಿ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಇಂಜಿನಿಯರ್ಗಳು ಸ್ವಲ್ಪ ಅರ್ಥ ಆಗ್ತಾ ಇಲ್ವಲ್ಲ ಅಂತ ತಲೆ ಕೆರ್ಕೊಂಡಾಗ ತಕ್ಷಣವೇ ಇವರು ಹೋಗಿ ನೋಡಿ, ಇಂತಹ ಪುಸ್ತಕದಲ್ಲಿ ಇಂತಹ ಪುಟದಲ್ಲಿ ಮಾಹಿತಿ ಇದೆ, ಅದನ್ನು ಬಳಸ್ಕೊಂಡು ಕೆಲಸ ಮುಂದುವರಿಸಿ ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದರಂತೆ ಶೇಷಾದ್ರಿ ಅಯ್ಯರ್ ಅವರು. ಮತ್ತೊಂದು ಪ್ರಶ್ನೆ ತಮಗೆ ಕೇಳ್ತೇನೆ. 147 ಕಿಲೋಮೀಟರ್ ವಿದ್ಯುತ್ ಉತ್ಪಾದನೆಯಾದ ಸ್ಥಳದಿಂದ 147 ಕಿಲೋಮೀಟರ್ವರೆಗೂ ತಂತಿಯಲ್ಲಿ ವಿದ್ಯುತ್ತನ್ನು ಸಾಗಿಸಿ ಬಳಸಿ ಜಾಗತಿಕ ದಾಖಲೆಯನ್ನು ಯಾವ ಸಂಸ್ಥಾನ ಮಾಡ್ತು ಅನ್ನೋದು ನನ್ನ ಪ್ರಶ್ನೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ. ಸರ್ ಮೈಸೂರು ಸಂಸ್ಥಾನ. ಮೈಸೂರು ಸಂಸ್ಥಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಶಿವನ ಸಮುದ್ರದಲ್ಲಿ ಉತ್ಪಾದನೆಯಾದ ವಿದ್ಯುತ್ತು ಏನಿದೆ ಅದು KGFವರೆಗೂ ಹೋಗಬೇಕು. ಈ 147 ಕಿಲೋಮೀಟರ್ ದೂರ ಏನಿದೆ ಅಷ್ಟೂ ದೂರ ತಂತಿಯಲ್ಲಿ ಸಾಗಿಸ್ಬೇಕಾಗುತ್ತೆ. ಆ ಕೆಲಸವನ್ನು ನಮ್ಮ ಮೈಸೂರಿನ ಇಂಜಿನಿಯರ್ಗಳು ಮಾಡಿದ್ರು. ಇದು ಆಗಿನ ಕಾಲಕ್ಕೆ ಒಂದು ಜಾಗತಿಕ ದಾಖಲೆ ಆಗಿತ್ತು ಅನ್ನೋದನ್ನು ನಾವು ಸ್ಮರಿಸ್ಕೋಬಹುದು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪುಸ್ತಕವನ್ನು ಸ್ವೀಕರಿಸಿ. ತಮ್ಮ ಹೆಸರು? ವಿದ್ಯಾಸಾಗರ್. ವಿದ್ಯಾಸಾಗರ್. ಏನು ಓದಿದ್ದೀರಿ? ITI ಸರ್. ITI. ಸಂತೋಷ. ಯಾವ ಊರಿಂದ ಬಂದಿದ್ದೀರಾ? ಕಲಬುರಗಿ ಸರ್. ಕಲಬುರ್ಗಿ. ಹಾಂ ಹಾಂ, ಕಲಬುರ್ಗಿ. ರೈಟ್ ಸರ್. ಅಲ್ಲಿ ಯಾವಾಗಲೂ ಬೆಳದಿಂಗಳು ಹರಿತಾ ಇರುತ್ತಂತಲ್ಲ. ಮಧ್ಯಾಹ್ನ ಹೋಗ್ಬಿಟ್ರೆ ಮಧ್ಯಾಹ್ನದಲ್ಲೂ ಬೆಳದಿಂಗಳಂತೆ ಕಲಬುರ್ಗಿನಲ್ಲಿ. ಅಷ್ಟು ಬಿಸಿಲಲ್ವಾ? ಬಿಸಿಲು ಜಾಸ್ತಿ ಸರ್ ಆ ಕಡೆ. ಈ ಸಲ ಬಿಸಿಲು ಹೆಚ್ಚಾಗೇ ಇದೆ. ತುಂಬ ಇದೆ. ಜೊತೆಗೆ ಬಿಸಿ ಗಾಳಿ, ಹೀಟ್ ವೇವ್ ಅಂತ ಕರೀತೇವೆ, ಅದು ಕಲಬುರ್ಗಿನಲ್ಲಿ ಬೀಸ್ತಾ ಇದೆ ಅಂತ ಕೇಳಿದ್ವಿ. ಚಿಂತೆ ಇಲ್ಲ. ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಾಂ ಸರ್. ಈಗ ಮೈಸೂರು ಮಹಾರಾಜರು ವಿದ್ಯುತ್ತನ್ನು KGFಗೆ ಪೂರೈಸಿದ್ರು. ಹಾಂ ಸರ್. ಅಲ್ಲಿ ಚಿನ್ನದ ಗಣಿ ಇದೆ. ಚಿನ್ನದ ಗಣಿಯಲ್ಲಿ ವಿದ್ಯುತ್ತನ್ನು ಪ್ರಧಾನವಾಗಿ 2 ಕೆಲಸಗಳಿಗೆ ಬಳಸ್ತಾ ಇದ್ರಂತೆ. ಆ 2 ಕೆಲಸ ಯಾವುದು ಅಂತ ಹೇಳ್ತೀರಾ? ಹಾಂ ಸರ್. ಸರ್, ಒಂದು ಚಿನ್ನದ ಗಣಿಗೋಸ್ಕರ ತುಂಬ ಆಳವಾಗಿ ಹೋಗ್ತಾರಲ್ಲ ಸರ್, ಹಾಂ, ಅದಕ್ಕೆ ಕೆಳಗೆ ಹೋಗೋಕ್ಕೆ ಬರೋಕ್ಕೆ ಅವರಿಗೆ ಲಿಫ್ಟ್ಗಳು ಬೇಕಾಗುತ್ತೆ. ಲಿಫ್ಟ್ಗಳು ಹಾಂ ಬೇಕಾಗುತ್ತೆ. ಸರ್. ಒಂದು ಅದಕ್ಕೆ ಯೂಸ್ ಮಾಡ್ತಾರೆ. ಹಾಂ ಇನ್ನೊಂದು ತುಂಬ ಆಳ ಹೋದಾಗ ನೀರೆಲ್ಲ ಬರುತ್ತೆ, ಹಾಂ, ನೀರನ್ನು ಹೊರಗೆ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ ಪಂಪ್. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಮಗೆ ಪುಸ್ತಕ ಕೊಡ್ತಾ ಇದ್ದೇನೆ. ನೀಲಕಂಠನ ವಚನಗಳು, ದಯವಿಟ್ಟು ಸ್ವೀಕರಿಸಿ. ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಜಗತ್ತಲ್ಲೇ ಅತ್ಯಂತ ಆಳವಾದ ಚಿನ್ನದ ಗಣಿ ನಮ್ಮ KGF ಅಲ್ಲಿದೆ. ನೆಲದ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ನೀರು ಜಿನುಗೋದು ಹೆಚ್ಚು.
ಹಾಗೆ ಜಿನುಗಿದಂಥ ನೀರು ಮಡುಗಟ್ಟಿರುತ್ತೆ, ಪುಟ್ಟ ಪುಟ್ಟ ಕೆರೆಗಳ ಹಾಗೆ ಆಗಿರುತ್ತೆ. ಅದನ್ನು ಹಾಗೆ ಬಿಡೋ ಹಾಗಿಲ್ಲ, ಅದನ್ನು ಹೊರಗಡೆ ಸಾಗಿಸ್ಬೇಕು. ಹಾಗಾಗಿ ಪಂಪ್ಗಳನ್ನು ಬಳಸ್ತಾ ಇದ್ದರು. ಆ ಪಂಪ್ ಕೆಲಸ ಮಾಡೋದಕ್ಕೆ ವಿದ್ಯುತ್ ಬೇಕಾಗಿತ್ತು. ಇದು ಮೊದಲನೇದು. ಹಾಗೆಯೇ ಆಳವಾದ ಗಣಿಗಳಲ್ಲಿ ಸುರಕ್ಷಿತವಾಗಿ ಇಳಿದು ಸುರಕ್ಷಿತವಾಗಿ ಮೇಲಕ್ಕೆ ಬರಬೇಕಾದ್ರೆ ಲಿಫ್ಟ್ಗಳನ್ನು ಬಳಸೋಕೆ ಶುರು ಮಾಡಿದ್ರು. ಆ ಲಿಫ್ಟ್ ಕೆಲಸ ಮಾಡೋದಕ್ಕೂ ವಿದ್ಯುತ್ ಬೇಕಾಯಿತು. ಇನ್ನು ಅನೇಕ ಕೆಲಸಗಳಿಗೆ ವಿದ್ಯುತ್ತು ಬೇಕಾಗಿದ್ದ ಕಾರಣ ಬ್ರಿಟಿಷರು ಮಹಾರಾಜರಿಗೆ ಇಂತಿಷ್ಟು ರಾಯಧನವನ್ನು ಚಿನ್ನದ ರೂಪದಲ್ಲಿ ಕೊಟ್ಟು ವಿದ್ಯುತ್ತನ್ನು ಬಳಸಲಿಕ್ಕೆ ಶುರು ಮಾಡಿದ್ರಂತೆ. ವಿಶೇಷ ಏನು ಗೊತ್ತಾ? ವಿದ್ಯುತ್ ಉತ್ಪಾದನೆಯಾಗಿದ್ದು ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ, ಎಲ್ಲಿ? ಗೋಕಾಕಲ್ಲಿ. ಅದಾದ ನಂತರ ವಿದ್ಯುತ್ತು ಆರಂಭ ಆದದ್ದು ಎಲ್ಲಿ ಅಂದರೆ ಮೇಘಾಲಯದಲ್ಲಿ ಇದ್ದ ಸಿದ್ರಪಾಂಗ್ ಅಂತಕ್ಕಂಥ ಸ್ಥಳದಲ್ಲಿ. ಅಲ್ಲಿ ಆ ಡಾರ್ಜಿಲಿಂಗ್ ನಗರಕ್ಕೆ ವಿದ್ಯುತ್ತನ್ನು ಪೂರೈಸ್ತಾರೆ. ಅದರಿಂದ ಇದು ಎರಡನೇದು. ಮೂರನೇ ಬಾರಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ಕೋಲ್ಕತ್ತಾ ನಗರದಲ್ಲಿ. ಕೋಲ್ಕತ್ತಾದಲ್ಲಿ ಕಲ್ಲಿದ್ದಲನ್ನು ಬಳಸಿ ನೀರನ್ನು ಕುದಿಸಿ ಆವಿಯನ್ನು ಮಾಡಿ ಅದರ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಪ್ರಯತ್ನವನ್ನು ಮಾಡ್ತಾರಂತೆ. ಆದರೆ ನೀರನ್ನು ಬಳಸಿ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ದು ಯಾರು ಅಂತ ಕೇಳಿದರೆ ಅದು ನಮ್ಮ ಮೈಸೂರು ಸಂಸ್ಥಾನದ ಅರಸರು. ವಿಜ್ಞಾನ ಮತ್ತು ತಂತ್ರಜ್ಞಾನ ರಸಪ್ರಶ್ನೆ ನಡೀತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ. ಮತ್ತೆ ಭೇಟಿಯಾಗೋಣ.